ಆ ಸಾಕ್ಷ್ಯ ಅಲ್ಲದೆ ಇದ್ದರೆ ಅಪರಾಧಿಯು ಆ ಮನೆಗೆ ಬಂದಿದ್ದ, ಆತನೇ ಆ ಕೃತ್ಯ ನಡೆಸಿದ್ದ ಪ್ರೂವ್ ಮಾಡಲು ಪ್ರಾಸಿಕ್ಯೂಷನ್ಗೆ ಕಷ್ಟವಾಗಿತ್ತು. ಆ ಸಾಕ್ಷ್ಯವೇ ವಿಕ್ಸ್ ವೆಪೋರಬ್. ಅಪರಾಧ ಪ್ರಕರಣಗಳಲ್ಲಿ ಅಪರಾಧ ನಡೆದ ಸ್ಥಳದ ಮಹಜರು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ. ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರನ್ನು ಅಪರಾಧ ನಡೆದ ಸ್ಥಳದ ಸುತ್ತ ಹೋಗಲು ಬಿಡುವುದಿಲ್ಲ. ಅದಕ್ಕಾಗಿ ಅವರು ಒಂದು ಟೇಪು ಕಟ್ಟಿ ಇರ್ತಾರೆ. ಯಾಕಂತ ಹೇಳಿದರೆ ಕೆಲವೊಂದು ಸೂಕ್ಷ್ಮ ಮಾಹಿತಿಗಳು ಚದರಿ ಹೋಗದಂತೆ ಪೊಲೀಸರು ಎಚ್ಚರ ವಹಿಸ್ತಾರೆ. ಇಂತಹದ್ದೇ ಒಂದು ಪ್ರಕರಣ ಕೆಲವು ವರ್ಷಗಳ ಹಿಂದೆ ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಜೆ ಎಂಬಲ್ಲಿ ನಡೆದಿತ್ತು. ಆ ಪ್ರಕರಣದಲ್ಲಿ ವೃದ್ಧ ದಂಪತಿಗಳಿಬ್ಬರು ಭೀಕರವಾಗಿ ಹತ್ಯೆಗೀಡಾಗಿದ್ದರು. ಆ ಪ್ರಕರಣದ ಆರೋಪಿಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರು ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ. ಈ ಶಿಕ್ಷೆ ವಿಧಿಸಲು ಕಾರಣವಾದದ್ದು ಆ ಸೂಕ್ಷ್ಮ ಸಾಕ್ಷ್ಯಗಳು. ಅಂದರೆ ಆ ಸಾಕ್ಷ್ಯ ಅಲ್ಲದೆ ಇದ್ದರೆ ಅಪರಾಧಿಯು ಆ ಮನೆಗೆ ಬಂದಿದ್ದ, ಆತನೇ ಆ ಕೃತ್ಯ ನಡೆಸಿದ್ದ ಅಂತ ಪ್ರೂವ್ ಮಾಡಲು ಪ್ರಾಸಿಕ್ಯೂಷನ್ಗೆ ಕಷ್ಟವಾಗಿತ್ತು. ಆ ಸಾಕ್ಷ್ಯವೇ ವಿಕ್ಸ್ ವೆಪೋರಬ್ ಡಬ್ಬದ ಮೇಲಿದ್ದ ಕೈ ಬೆರಳಿನ ಗುರುತು. ಜೋಡಿ ಕೊಲೆ ನಡೆದಿದೆ ಎನ್ನುವಂತಹ ಮಾಹಿತಿ ಬಂದ ಕೂಡಲೇ ಧರ್ಮಸ್ಥಳ ಪೊಲೀಸರು, ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್, ಬಂಟ್ವಾಳ DYSP, ಜಿಲ್ಲಾ SP ಸಹಿತ ಎಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದರು. ಯಾಕಂತ ಹೇಳಿದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಂತಹ ಕೆಲವು ಹತ್ಯೆ ಪ್ರಕರಣಗಳು ಬೇರೆ ಬೇರೆ ಮಜಲನ್ನು ದಾಟಿಕೊಂಡು ಹೋಗಿತ್ತು. ಅದಕ್ಕಾಗಿ ಪೊಲೀಸರು ಒಂದು ಪ್ರಕರಣ ದಾಖಲಾಯಿತು, ಮಾಹಿತಿ ಬಂತು ಅಂತ ಹೇಳಿದ ಕೂಡಲೇ ಸ್ಥಳಕ್ಕೆ ಧಾವಿಸುತ್ತಿದ್ದರು ಮತ್ತು ಯಾವುದೇ ರೀತಿಯ ಸಾಕ್ಷ್ಯಗಳನ್ನು ಚದುರಿ ಹೋಗದಂತೆ ನೋಡಿಕೊಳ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿಯೇ ಹತ್ಯೆಗೀಡಾದ ವೃದ್ಧ ದಂಪತಿಯ ಮನೆಯ ಕಪಾಟಿನಲ್ಲಿದ್ದಂತಹ ವಿಕ್ಸ್ ವೆಪೋರಬ್ನ ಬಾಟಲಿ ಪೊಲೀಸರಿಗೆ ಒಂದು ಮಹತ್ವದ ಸುಳಿವನ್ನು ಕೊಟ್ಟಿತ್ತು. ಯಾಕಂತ ಹೇಳಿದರೆ ಆ ಬಾಟಲಿಯಲ್ಲಿ ಒಂದು ಬೆರಳಚ್ಚು ಇತ್ತು. ಆ ಬೆರಳಚ್ಚನ್ನು ಸಂಗ್ರಹಿಸಿದ್ದು ಆಗಿನ ಮಂಗಳೂರು ಜಿಲ್ಲಾ ಬೆರಳಚ್ಚು ವಿಭಾಗದ ಇನ್ಸ್ಪೆಕ್ಟರ್ ಅಮಾನುಲ್ಲಾ, DYSP ಗೌರೀಶ್ ಅಂತೇಳಿ ಅವರ ಬೆರಳಚ್ಚನ್ನು ಸಂಗ್ರಹಿಸಿದ್ದು. ಕೇವಲ ವಿಕ್ಸ್ ವೆಪೋರಬ್ನಲ್ಲಿದ್ದ ಬೆರಳಚ್ಚು ಮಾತ್ರ ಅಲ್ಲದೆ ಆ ಮನೆಯ ಬೇರೆ ಬೇರೆ ಕಡೆಗಳಲ್ಲಿದ್ದಂತಹ ಬೆರಳಚ್ಚನ್ನು ಸಂಗ್ರಹಿಸಿದರು. ಮತ್ತು ಆ ಪ್ರಕರಣದ ತನಿಖೆಯನ್ನು ಬಂಟ್ವಾಳ ಉಪವಿಭಾಗದ ASP ಆಗಿದ್ದಂತಹ ರಾಹುಲ್ ಕುಮಾರ್ ಶಹರವಾಡ್ ಅವರು ಕೈಗೆತ್ತಿಕೊಂಡಿದ್ದರು. ಜೋಡಿ ಕೊಲೆ ಪ್ರಕರಣ ಸ್ಥಳೀಯವಾಗಿ ಸಾಕಷ್ಟು ಭಯವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ. ಆದ್ದರಿಂದ ASP ಯವರೇ ಆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡರು. ಆರಂಭದಲ್ಲಿ ಪೊಲೀಸರಿಗೆ ಇದು ಒಂದು ದರೋಡೆಗಾಗಿ ನಡೆಸಿದಂಥ ಕೃತ್ಯ ಎನ್ನುವುದು ಗೊತ್ತಾಗಿತ್ತು. ಆದರೆ ದರೋಡೆ ನಡೆಸಿದ ಕುರುಹುಗಳು ಇರಲಿಲ್ಲ. ಯಾಕಂತೇಳಿ ಬಾಗಿಲನ್ನು ಇರಲಿಲ್ಲ. ಮನೆಯಲ್ಲಿದ್ದ ವೃದ್ಧ ಮನೆಗೆ ಹೋಗುವ ದಾರಿಯಲ್ಲಿ ಹತ್ಯೆಗೀಡಾಗಿದ್ದರೆ ವೃದ್ಧೆ ಮನೆಯೊಳಗೆ ಹತ್ಯೆಗೀಡಾಗಿದ್ದರು. ಮನೆಯ ದಾರಿಯಲ್ಲಿ ಹತ್ಯೆಗೀಡಾದ ವೃದ್ಧ ವರ್ಕಿ KV ಅಂತೇಳಿ ಸುಮಾರು 85 ವರ್ಷ. ಅವರ ಪತ್ನಿ ಎಲಿಕುಟ್ಟಿ 80 ವರ್ಷ. ಅವರು ಮನೆಯೊಳಗೆ ಹತ್ಯೆಗೀಡಾದರು. ಇವರಿಬ್ಬರನ್ನು ಮರದ ಸೋಂಟೆಯಿಂದ ಹೊಡೆದು ಕೊಲೆಗೈಯಲಾಗಿತ್ತು. ಪೊಲೀಸರಿಗೆ ಆರಂಭದಲ್ಲಿ ಸಂಶಯ ಆದದ್ದು ಇದು. ಇಬ್ಬರನ್ನು ಮನೆಯ ಒಳಗೆ ಕೊಲೆ ಮಾಡಲು ಯತ್ನಿಸಿ ಎಲಿಕುಟ್ಟಿಯನ್ನು ಕೊಲೆಗೈದು ಆ ಸಂದರ್ಭದಲ್ಲಿ ವರ್ಕಿಯವರು ಓಡಿದಾಗ ಅವರನ್ನು ದಾರಿ ಮಧ್ಯೆ ಕೊಲೆ ಮಾಡಲಾಗಿದೆ ಎನ್ನುವಂಥ ಸಂಶಯ ಪೊಲೀಸರಿಗಿತ್ತು. ಆದರೆ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ
ವರ್ಕಿಯವರ ಹತ್ಯೆ ಮೊದಲಾಗಿತ್ತು, ಎಲಿಕುಟ್ಟಿಯವರ ಹತ್ಯೆ ಸ್ವಲ್ಪ ಸಮಯದ ನಂತರವಾಗಿತ್ತು. ಅದು ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಅದು ಸ್ಪಷ್ಟವಾಗಿ ಗೋಚರವಾಗಿತ್ತು. ಯಾಕಂತ ಹೇಳಿದರೆ ನೀವು ಯಾವ ಹೊತ್ತಿಗೆ ಜೀವ ಹೋಗಿದೆ ಎನ್ನುವುದು ದಾಖಲಾಗುತ್ತದೆ. ಆದ್ದರಿಂದ ಪೊಲೀಸರು ಆರಂಭದಲ್ಲಿ ಎನಿಸಿದ್ದು ಏನಂತ ಹೇಳಿದರೆ, ವರ್ಕಿಯವರನ್ನು ಮನೆಯಿಂದ ಕರೆದುಕೊಂಡು ಹೋಗಿ ಹತ್ಯೆ ಮಾಡಲಾಗಿದೆ, ತದನಂತರ ಮನೆಯೊಳಗೆ ಬಂದು ಎಲಿಕುಟ್ಟಿಯವರನ್ನು ಹತ್ಯೆ ಮಾಡಲಾಗಿದೆ ಮತ್ತು ಕಪಾಟಿನಲ್ಲಿದ್ದ ಚಿನ್ನಾಭರಣಗಳು ಮತ್ತು ನಗದು ಒಟ್ಟು ಸುಮಾರು 4.5 ಲಕ್ಷ ರು ಮೌಲ್ಯದ ವಸ್ತುಗಳನ್ನು ದೋಚಲಾಗಿತ್ತು. ಆದ್ದರಿಂದ ಇದು ಒಂದು ಶುದ್ಧ ಲಾಭಕ್ಕಾಗಿ ನಡೆದ ಕೊಲೆ, ಮರ್ಡರ್ ಫಾರ್ ಗೈನ್ ಅಂತ ನಾವು ಹೇಳ್ತೀವಿ. ಅದು ಆದದ್ದು ಅನ್ನೋದು ಸ್ಪಷ್ಟ ಆಯಿತು. ಆ ರೀತಿಯಲ್ಲಿ ತನಿಖೆ. ಪೊಲೀಸರು ಶ್ವಾನದಳವನ್ನು ಕರೆಸಿದರು, ಬೆರಳಚ್ಚು ತಜ್ಞರು ಬಂದಿದ್ದರು. ಬೆರಳಚ್ಚು ತಜ್ಞರು ಆ ಮನೆಯಲ್ಲಿ ಸಿಕ್ಕಿದ್ದಂಥ ಕೆಲವು ಬೆರಳಚ್ಚುಗಳನ್ನು ಸಂಗ್ರಹಿಸಿ, ಪೊಲೀಸರಲ್ಲಿ ಬೆರಳಚ್ಚು ವಿಭಾಗ ಹೊಂದಿದೆ. ಆ ವಿಭಾಗದಲ್ಲಿ ಹಳೆಯ ಅಪರಾಧಿಗಳ ಬೆರಳಚ್ಚುಗಳ ಸಂಗ್ರಹ ಇರ್ತದೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲೂ ಸಹ ಹಳೆಯ ಅಪರಾಧಿಗಳ ಬೆರಳಚ್ಚು ಸಂಗ್ರಹ ಇರ್ತದೆ. ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಬೆರಳಚ್ಚುಗಳ ಸಂಗ್ರಹ ಇರ್ತದೆ. ಸ್ಥಳೀಯ ಮಟ್ಟದಲ್ಲಿ ಸಂಗ್ರಹವಾದ ಬೆರಳಚ್ಚುಗಳನ್ನು ತಾಳೆ ಮಾಡಿ ನೋಡಿದಾಗ ಯಾರದ್ದು ಬೆರಳಚ್ಚು ತಾಳೆ ಆಗದೇ ಇದ್ದರೆ ಆ ದಾಖಲೆಗಳನ್ನು ಅವರು ರಾಜ್ಯ ಮಟ್ಟಕ್ಕೆ ಕಳುಹಿಸ್ತಾರೆ. ರಾಜ್ಯ ಮಟ್ಟದಲ್ಲಿ ಅದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಯಾವುದಾದರೂ ಬೆರಳಚ್ಚುಗಳು ಹೋಲಿಕೆ ಆದರೆ ಆರೋಪಿಯನ್ನು ಗುರುತು ಹಿಡಿಯಲು ಸಾಧ್ಯ ಆಗುತ್ತೆ. ಈ ಪ್ರಕರಣದಲ್ಲಿ ಆದದ್ದು ಅದೇ. ಬೆರಳಚ್ಚು ವಿಭಾಗದ ಅಧಿಕಾರಿ ಗೌರೀಶ್ ಮತ್ತು ಇನ್ಸ್ಪೆಕ್ಟರ್ ಅಮಾನುಲ್ಲಾ ಮತ್ತವರ ಸಿಬ್ಬಂದಿಗಳು ಹತ್ಯೆಗೀಡಾದ ವೃದ್ಧ ದಂಪತಿಗಳ ಮನೆಯಲ್ಲಿದ್ದಂತಹ ಬೆರಳಚ್ಚುಗಳನ್ನೇ ಆಧಾರವಾಗಿಟ್ಟುಕೊಂಡು ಕೂಲಂಕಷವಾಗಿ ಪರಿಶೀಲನೆ ನಡೆಸತೊಡಗಿದಾಗ ಅವರಿಗೆ ಈ ಹಿಂದೆ ಕಳವು ಪ್ರಕರಣದಲ್ಲಿ ಸಿಲುಕಿಕೊಂಡು ಜೈಲಿಗೆ ಹೋಗಿ ಬಂದಂತಹ ಗದಗ ಜಿಲ್ಲೆಯ ಬಿಸಿಕೇರಿ ಓಣಿಯ ರಾಜು ಕಲ್ಲುವಡ್ಡರ್ ಎಂಬಾತನ ಬೆರಳಚ್ಚು ತಾಳೆಯಾಗುತ್ತಿತ್ತು. ಆತನಿಗೆ ರಾಜೇಶ್ ಎನ್ನುವ ಮತ್ತೊಂದು ಹೆಸರು ಇತ್ತು. ವಯಸ್ಸು ಸುಮಾರು 37. ಈತನ ಹಿನ್ನೆಲೆಯನ್ನು ಆತನ MOB ಲಿಸ್ಟ್ನಲ್ಲಿ ಹುಡುಕಿದಾಗ ಆತನ ವಿವರಗಳು ಪೊಲೀಸರಿಗೆ ದೊರಕ್ತಾ ಹೋಯಿತು. ಆತ ಕೂಲಿ ಕೆಲಸ ಮಾಡುವವನು. ತನ್ನ 16ನೇ ವಯಸ್ಸಿನ ಪ್ರಾಯದಲ್ಲಿಯೇ ಕಳವು ಪ್ರಕರಣದಲ್ಲಿ ಸಿಲುಕಿ ಬಿದ್ದು ಜೈಲು ಪಾಲಾಗಿದ್ದ. ಅಲ್ಲಿಂದ ಬಿಡುಗಡೆಗೊಂಡ ನಂತರ ಮತ್ತೆ ಕಳವು ಪ್ರಕರಣದಲ್ಲಿ ಒಳಗೊಂಡು ಜೈಲಿಗೆ ಸೇರಿದ್ದ. ತದನಂತರ ಆತ ಒಮ್ಮೆ ಪೊಲೀಸ್ ಬಂದೋಬಸ್ತಿನಲ್ಲಿ ಅವನನ್ನು ಕರ್ಕೊಂಡು ಬರುವಾಗ ಎಸ್ಕೇಪು ಆಗಿದ್ದ, ಮತ್ತೆ ಸಿಲುಕಿಕೊಂಡು ಜೈಲು ಪಾಲಾಗಿದ್ದ. ತದನಂತರ ಜಾಮೀನಿನ ಮೇಲೆ ಬಿಡುವುದು. ಆದ್ದರಿಂದ ಇವನೊಬ್ಬ ಹ್ಯಾಬಿಚುವಲ್ ಅಫೆಂಡರ್ ಅನ್ನುವುದು ಪೊಲೀಸ್ ಇಲಾಖೆಯಲ್ಲಿ ದಾಖಲಾದಂಥ ದಾಖಲೆಗಳು. ಆತ ಚಾರ್ಮಾಡಿ ಗ್ರಾಮದ ಕಕ್ಕಿಂಜೆಯ ಈ ದುರ್ಗಮ ಪ್ರದೇಶಕ್ಕೆ ಬರಲು ಸಾಧ್ಯವೇ ಎನ್ನುವ ಪ್ರಶ್ನೆಯೂ ಪೊಲೀಸರಿಗೆ ಮೂಡಿತು. ಯಾಕಂತ ಹೇಳಿದರೆ ಅದು ಅತ್ಯಂತ ದುರ್ಗಮ ಪ್ರದೇಶ. ಅಲ್ಲಿ ಒಂಟಿ ಮನೆ ಇದೆ, ಅದರಲ್ಲಿ ಇಬ್ಬರು ವೃದ್ಧ ದಂಪತಿಗಳೇ ಇದ್ದಾರೆ ಎನ್ನುವಂಥ ಮಾಹಿತಿ ಆತನಿಗೆ ಗೊತ್ತಾಗುವುದಾದ್ರೆ ಹೇಗೆ ಅಂತೇಳಿ ನೋಡುವಾಗ 2015ರಲ್ಲಿ ಈ ರಾಜು ಕಲ್ಲುವಡ್ಡರ್ ಬಾಂಜಾರು ಮಲೆಯಲ್ಲಿ ಕಾಮಗಾರಿ ನಡೆಯುತ್ತಿದ್ದಂತಹ ಒಂದು ಜಲವಿದ್ಯುತ್ ಯೋಜನೆಗೆ ಕಾರ್ಮಿಕನಾಗಿ ಬಂದಿತ್ತು. ಬಾಂಜಾರು ಮಲೆ ಅಂತ ಇದೆ, ಅಲ್ಲಿ ಹರಿಯುವ ನದಿಗೆ ತಡೆ ಕಟ್ಟಿ ಅಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡುವಂಥ ಯೋಜನೆ ಕಾರ್ಯಗತ ಆಗಿತ್ತು. ಅದಕ್ಕಾಗಿ ಉತ್ತರ ಕರ್ನಾಟಕ ಭಾಗದಿಂದ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಬಂದಿದ್ದರು. ಆ ಕಾರ್ಮಿಕರ ಜೊತೆ ಬಂದವನು ಈ ರಾಜೇಶ್ 4-5 ತಿಂಗಳ ಕಾಲ ಅಲ್ಲಿ ಕೆಲಸ ಮಾಡಿದ್ದ ಮತ್ತು ಆ ಪರಿಸರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸಿದ್ದ. ಆತನಿಗೆ ಮನಸ್ಸಿನಲ್ಲಿ ಆತ ಜಾಗೃತನಾಗಿದ್ದ. ಇಲ್ಲಿ ಎಲ್ಲಾದರೂ
ಕಳ್ಳತನ ಮಾಡುವಂಥ ಅವಕಾಶಗಳು ಇವೆಯಾ ಅಂತೇಳಿ ನೋಡುವಾಗ ಅವನಿಗೆ ಈ ವರ್ಕಿಯವರ ಒಂಟಿ ಮನೆ ಕಾಣಿಸಿತ್ತು ಮತ್ತು ಆ ಮನೆಯಲ್ಲಿ ಆ ವೃದ್ಧ ದಂಪತಿಗಳು ಮಾತ್ರ ಇರುವುದು ಎನ್ನುವುದು ಅವರಿಗೆ ಖಚಿತವಾಗಿತ್ತು. ಈ ವರ್ಕಿಯವರಿಗೆ ತೋಟ ಇದೆ, ರಬ್ಬರ್ ಎಸ್ಟೇಟ್ ಇದೆ, ಕೂಲಿ ಕೆಲಸದವರು ಇರ್ತಾರೆ. ರಾತ್ರಿ ವೇಳೆ ಮಾತ್ರ ಅವರಿಬ್ಬರೇ ಇರುವುದು. ಹಗಲು ಹೊತ್ತಲ್ಲಿ ಕೆಲಸದವರು ಇರ್ತಾರೆ. ಅವರ ಮಗಳು ದುಬೈನಲ್ಲಿ ಇರ್ತಾಳೆ. ಅವಳು ವರ್ಷಕ್ಕೊಮ್ಮೆಯೋ 2 ವರ್ಷಕ್ಕೊಮ್ಮೆಯೋ ಮನೆಗೆ ಬಂದು ಹೋಗ್ತಾ ಇದ್ದರು. ಆದ್ದರಿಂದ ಈ ಎಲ್ಲ ವಿಚಾರ ರಾಜೀವ್ ಕಲ್ಲುವಡ್ಡರಿಯಾನೆ ರಾಜೇಶಿಗೆ ಗೊತ್ತಿತ್ತು. ಆದ್ದರಿಂದ ಆತ 2016 ಜನವರಿ 10ರಂದು ರಾತ್ರಿ ವೇಳೆ ಆ ಮನೆಗೆ ಬಂದಿದ್ದ. ಬಂದವನು ಮೂಗನಂತೆ ನಟಿಸಿದ್ದ. ವರ್ಕಿಯವರಲ್ಲಿ ಕುಡಿಯಲು ನೀರು ಕೇಳಿದ್ದ. ಅವರಿಗೆ ಗೊತ್ತಿತ್ತು ಸಮೀಪದಲ್ಲೇ ಜಲವಿದ್ಯುತ್ ಯೋಜನೆಯ ಕೆಲಸ ಆಗ್ತಾಯಿದೆ, ಅದು ಅಲ್ಲಿ ಹಲವಾರು ಮಂದಿ ಕೆಲಸ ಮಾಡ್ತಾ ಇದ್ದಾರೆ, ಅವರಲ್ಲಿ ಒಬ್ಬ ಆಗಿರ್ಬೋದು ಅಂತ ಹೇಳಿ ಅವರು ಮನೆಯೊಳಗಿಂದ ನೀರು ತಂದು ಕೊಟ್ಟಿದ್ದರು. ನೀರು ಕುಡಿದಿದ್ದ. ಆದರೆ ಆತನಿಗೆ ವಾಪಸ್ಸು ಹೋಗಲಿಕ್ಕೆ ದಾರಿ ಕತ್ತಲೆ ಆಗಿದೆ ಅಂತ ಹೇಳಿ ಟಾರ್ಚ್ ಬೆಳಕು ಆಯಿಸುವಂತೆ ಕೇಳಿಕೊಂಡಿದ್ದ. ಅದರಂತೆ ವರ್ಕಿಯವರು ಆತನನ್ನು ಟಾರ್ಚ್ ಬೆಳಕಿನ ಅಡಿಯಲ್ಲಿ ಗುಡ್ಡದ ದಾರಿಯಾಗಿ ಕರ್ಕೊಂಡು ಹೋದರು. ಸ್ವಲ್ಪ ಮುಂದೆ ಹೋಗುವಾಗಲೇ ಅಲ್ಲೇ ಇದ್ದ ಒಂದು ಬಡಿಗೆಯಿಂದ ಆತ ವರ್ಕಿಯವರ ತಲೆಗೆ ಹೊಡೆದ. ವೃದ್ಧ ಜೀವ ಆ ಏಟನ್ನು ತಡೆದುಕೊಳ್ಳಲಿಲ್ಲ, ಅಲ್ಲೇ ಬಿದ್ದು ಬಿಟ್ಟರು. ಅಲ್ಲಿಂದ ಸೀದಾ ಮನೆಗೆ ಬಂದವನು ಹೇಗೂ ಬಾಗಿಲು ತೆರೆದಿತ್ತು. ಎಲಿಕುಟ್ಟಿಯವರು ವೃದ್ಧೆ, ಅವರು ಮಲಗಿದ್ದರು. ಆದ್ದರಿಂದ ಅವರನ್ನು ಎಚ್ಚರಗೊಳಿಸದೆ ಈತ ಮನೆಯೊಳಗಿನ ಕಪಾಟನ್ನು ತೆರೆದು ಅದರೊಳಗೆ ಇಟ್ಟಿದ್ದಂಥ ಚಿನ್ನಾಭರಣ, ನಗದು ಇದನ್ನೆಲ್ಲ ಜೋಡಿಸತೊಡಗಿದ್ದ. ಇಷ್ಟೊತ್ತಿಗೆ ಎಲಿಕುಟ್ಟಿಯವರಿಗೆ ಎಚ್ಚರ ಆಗಿದೆ. ಅವರು ಎದ್ದು ನೋಡಿದಾಗ ಪಕ್ಕದಲ್ಲಿ ಗಂಡ ಇಲ್ಲ, ಒಬ್ಬ ಮನೆಯೊಳಗೆ ಯಾವುದನ್ನು ತಡಕಾಡುತ್ತಿದ್ದಾನೆ. ಬೊಬ್ಬೆ ಹೊಡೆಯುವಂಥ ಯತ್ನ ಮಾಡಿದಾಗ ರಾಜೇಶ ಎಲಿಕುಟ್ಟಿಯವರ ಮೇಲೆಯೂ ಆ ದಂಡ ಪ್ರಯೋಗ ಮಾಡಿದ. ಅವರು ಅಲ್ಲಿ ಹೊರಗೆ ಮತ್ತು ಆ ಚಿನ್ನಾಭರಣ ನಗದನ್ನು ಒಂದು ಮೂಟೆ ಕಟ್ಟಿ ಅಲ್ಲಿಂದ ಇದು ಬಂದು ಮುಂಜಾನೆ ವೇಳೆಗೆ ಅಲ್ಲಿ ಒಂದು ರಸ್ತೆ ಬದಿಯಲ್ಲಿ ಒಂದು ಹೋಟೆಲಲ್ಲಿ ಚಹಾ ಕುಡಿದಿದ್ದ. ಆ ಚಹಾ ಸರಿಯಾಗಲಿಲ್ಲ ಅಂತೇಳಿ ಅವನತ್ರ ಗಲಾಟೆ ಮಾಡಿ ಅಲ್ಲಿಂದ ಮತ್ತೊಂದು ಹೋಟೆಲಿಗೆ ಹೋಗಿ ಅಲ್ಲಿ ಒಂದು ಚಹಾ ಕುಡಿದು ಅಲ್ಲಿಂದ ಹೋಗಿದ್ದ. ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದಂತಹ ಪೊಲೀಸರು ರಾಜೇಶನ ಬೆನ್ನಿಗೆ ಬಿದ್ದರು. ಅವನ ಊರಿಗೆ ಹೋದರು. ಆತನ ಸಂಬಂಧಿಕರನ್ನು, ಆತನ ಸ್ನೇಹಿತರನ್ನು ಎಲ್ಲರನ್ನು ವಿಚಾರಿಸಿದರು. ರಾಜೇಶ ಪತ್ತೆಯಾಗಲಿಲ್ಲ. ಆದರೆ ಕೆಲವೇ ದಿನಗಳಲ್ಲಿ ರಾಜೇಶ ಉಡುಪಿಯ ಪರ್ಯಾಯೋತ್ಸವಕ್ಕೆ ಬಂದಿದ್ದ. ಈ ಮಾಹಿತಿ ತಿಳಿದಂತಹ ಬೆಳ್ತಂಗಡಿ ಪೊಲೀಸರ ವಿಶೇಷ ತಂಡ ಉಡುಪಿಯಲ್ಲಿ ಆತನನ್ನು ಬಂಧಿಸಿ ಕರ್ಕೊಂಡು ಬಂದು ASP ಮುಂದೆ ಹಾಜರುಪಡಿಸಿದರು. ASP ಅವರು ಆತನನ್ನು ಕೂಲಂಕಷವಾಗಿ ವಿಚಾರಣೆಗೊಳಪಡಿಸಿದರು. ಆತ ಕಳವು ಮಾಡಿದಂಥ ಸೊತ್ತುಗಳನ್ನು ಸ್ವಾಧೀನಪಡಿಸಿಕೊಂಡು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರು. ಆತನಿಗೆ ನ್ಯಾಯಾಲಯ ಜಾಮೀನು ಕೊಡಲಿಲ್ಲ. ಆದ್ದರಿಂದ ವಿಚಾರಣಾಧೀನ ಬಂದಿಯಾಗಿ ಮಂಗಳೂರಿನ ಜಿಲ್ಲಾ ಕಾರಾಗೃಹದಲ್ಲಿ ಇದ್ದ. ಈ ಪ್ರಕರಣದ ಮುಂದಿನ ತನಿಖೆಯನ್ನು ಭಾಸ್ಕರ್ ರೈ ಅವರು ನಡೆಸಿದರು. ಅವರು ಚಾರ್ಜ್ ಶೀಟ್ ಹಾಕಿದರು. ಸುಮಾರು 4 ವರ್ಷಗಳ ಕಾಲ ಈ ಪ್ರಕರಣದ ವಿಚಾರಣೆಯು ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸಾಕ್ಷ್ಯ ವಿಚಾರಣೆ ಆರಂಭವಾಯಿತು. ಆರಂಭಿಕ ಸಾಕ್ಷ್ಯ ವಿಚಾರಣೆಯನ್ನು ಹಿಂದಿನ ಸರ್ಕಾರಿ ಅಭಿಯೋಜಕರಾದ ಶೇಖರ್ ಶೆಟ್ಟಿಯವರು ನಡೆಸಿದರು. ಹಲವು ಸಾಕ್ಷಿಗಳನ್ನು ಅವರು ವಿಚಾರಣೆಗೆ ಗುರಿಪಡಿಸಿದರು. ಈ ಸಂದರ್ಭದಲ್ಲಿ ಹಲವು ಸಾಕ್ಷ್ಯಗಳು, ಅಂದರೆ ಎಲ್ಲ ಸಾಕ್ಷ್ಯಗಳು ಸಾಂದರ್ಭಿಕ ಸಾಕ್ಷ್ಯಗಳು. ಆದ್ದರಿಂದ ಆ ಎಲ್ಲ ಸಾಕ್ಷ್ಯಗಳು ಅಭಿಯೋಜನೆಗೆ ಪೂರಕವಾಗಿದ್ದವು ಮತ್ತು ಸಾಕ್ಷ್ಯಗಳ ಸಂಗ್ರಹ ಮತ್ತು ಅದರ ದಾಖಲೀಕರಣ ಅಚ್ಚುಕಟ್ಟಾಗಿ ಇತ್ತು.
ಆದ್ದರಿಂದ ಸರ್ಕಾರಿ ಅಭಿಯೋಜಕರು ಎಲ್ಲ ಸಾಕ್ಷಿಗಳ ವಿಚಾರಣೆಯ ಸಂದರ್ಭದಲ್ಲಿಯೂ ಅದಕ್ಕೆ ಪೂರಕವಾಗಿಯೇ ವಾದ ಮಂಡನೆ ಮಾಡಿದರು. ತದರ ಶೇಖರ್ ಶೆಟ್ಟಿಯವರು ನಿವೃತ್ತಿಯಾದ ನಂತರ ಈ ಪ್ರಕರಣವನ್ನು ಸರ್ಕಾರಿ ಅಭಿಯೋಜಕರಾದ ಜ್ಯೋತಿ ಪ್ರಮೋದ್ ನಾಯಕ್ ಅವರು ಮುಂದುವರಿಸಿದರು. ಅವರು ಸಹ ಉಳಿದ ಸಾಕ್ಷಿ ಮತ್ತು ಸಾಕ್ಷ್ಯವನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯದ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾದರು. ಪರಿಣಾಮವಾಗಿ ಈ ಪ್ರಕರಣದ ತೀರ್ಪು ಹೊರಬಿದ್ದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆರೋಪಿ ರಾಜು ಕಲ್ಲುವಡ್ಡರ್ ಯಾನೆ ರಾಜೇಶನಿಗೆ ಜೋಡಿ ಹತ್ಯೆಯ ಕಾರಣಕ್ಕಾಗಿ ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸಿದೆ. ಆತನನ್ನು ಜೈಲಿಗೆ ಕಟ್ಟಲಾಗಿದೆ. ಇಡೀ ಪ್ರಕರಣದಲ್ಲಿ ಮುಖ್ಯವಾಗಿ ಗಮನಕ್ಕೆ ಬರುವುದು ಏನಂತ ಹೇಳಿದರೆ ಪೊಲೀಸರ ತನಿಖೆ, ಸಾಕ್ಷ್ಯ ಸಂಗ್ರಹ ಮತ್ತು ಹಾಗೆ ಸಂಗ್ರಹವಾದ ಸಾಕ್ಷ್ಯವನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವುದು. ಇಲ್ಲಿ ಪೊಲೀಸರ ಪಾತ್ರ ಎಷ್ಟು ಪ್ರಮುಖವಾದದ್ದು, ಅದೇ ರೀತಿ ನ್ಯಾಯಾಲಯದಲ್ಲಿ ಅಭಿಯೋಜನೆಯ ಪರವಾಗಿ ವಾದ ಮಾಡಿದಂಥ ಶೇಖರ್ ಶೆಟ್ಟಿಯವರಾಗಲಿ ಜ್ಯೋತಿ ಪ್ರಮೋದ ನಾಯಕ ಅವರಾಗಲಿ ಸರಿಯಾದ ರೀತಿಯಲ್ಲೇ ಕ್ರಾಸ್ ಎಕ್ಸಾಮನ್ನು ಮಾಡಿ ಆರೋಪಿಗೆ ಶಿಕ್ಷೆಯಾಗುವಂತಹ ಪ್ರಯತ್ನ ಪಟ್ಟಿದ್ದಾರೆ. ASP ರಾಹುಲ್ ಕುಮಾರ್ ಮತ್ತು DOSP ಭಾಸ್ಕರ್ ರೈ ಅವರು ತನಿಖೆಯ ಸಂದರ್ಭದಲ್ಲಿ ಸಿಕ್ಕಿದಂಥ ಸಣ್ಣ ಸುಳಿವನ್ನು ಸಹ ಬಿಡದೆ ತನಿಖೆ ಮಾಡಿದ್ದಾರೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಾಕ್ಷಿಗಳನ್ನು ಸಂಗ್ರಹಿಸಿದರು. ಯಾಕಂತ ಹೇಳಿದರೆ ಸಾಂದರ್ಭಿಕ ಸಾಕ್ಷಿಗಳೇ ಈ ಪ್ರಕರಣದಲ್ಲಿ ಜೀವಾಳ. ಯಾಕಂದರೆ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳಿಲ್ಲ. ರಾಜು ಕಲ್ಲುವಡ್ಡರ ಆ ಪ್ರದೇಶದಲ್ಲಿ ಅಂದರೆ ಬಂಜಾರುಮಲೆ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನುವುದನ್ನು ಆರಂಭದಲ್ಲೇ ಪೊಲೀಸರು ನ್ಯಾಯಾಲಯದ ಎದುರು ಪ್ರೂವ್ ಮಾಡಬೇಕಿತ್ತು. ಅದಕ್ಕಾಗಿ ಆತನ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲವರನ್ನು ಮತ್ತು ಹತ್ಯೆ ಮಾಡಿದ ಮರುದಿವಸ ಆತ ಚಹಾ ಕುಡಿದಂಥ 2 ಚಹಾದಂಗಡಿಯ ಮಾಲೀಕರನ್ನು ಅವರು ಸಾಕ್ಷಿಗಳನ್ನಾಗಿಸಿದ್ದಾರೆ. ಆ ಎಲ್ಲ ಸಾಕ್ಷಿಗಳು ರಾಜು ಕಲ್ಲುವಡ್ಡರ ವಿರುದ್ಧ ನ್ಯಾಯಾಲಯದಲ್ಲಿ ನಿಂತವು. ಆದ್ದರಿಂದ ಆ ಸಾಕ್ಷಿಗಳು ಪ್ರಮುಖ ಸಾಕ್ಷ್ಯಗಳಾದವು. ಪರಿಣಾಮವಾಗಿ ಆರೋಪಿಗೆ ಶಿಕ್ಷೆ ಆಯಿತು. ಯಾವುದೇ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಆದರೆ ಆತ ಆ ಪ್ರಕರಣದಲ್ಲಿ ನೇರವಾಗಿ ಶಾಮೀಲಾಗಿದ್ದಾನೆ ಎನ್ನುವುದು ಅರ್ಥ ಆಗುತ್ತೆ. ಆದರೆ ಬಹುತೇಕ ಸಾಂದರ್ಭಿಕ ಸಾಕ್ಷಿಗಳೇ ಪ್ರಮುಖವಾಗುವಂತಹ ಪ್ರಕರಣಗಳಲ್ಲಿ ಆರೋಪಿ ನುಸುಳಿಕೊಳ್ಳುವುದೂ ಇದೆ. ಅಂತಹ ಸಂದರ್ಭದಲ್ಲಿ ಬೇರೆ ಒಬ್ಬರನ್ನು ಆರೋಪಿ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಕಾನೂನಲ್ಲಿ ಅವಕಾಶವೂ ಇಲ್ಲ. ಈ ಪ್ರಕರಣದಲ್ಲಿ ರಾಜು ಕಲ್ಲುವಡ್ಡರೆ ಹೊರತುಪಡಿಸಿ ಬೇರೆ ಅಪರಾಧಿಗಳಿಲ್ಲ. ಒಬ್ಬನೇ ಈ ಕೃತ್ಯ ಮಾಡಿರುವುದು ತನಿಖೆಯಲ್ಲೇ ಸಾಬೀತಾಗಿತ್ತು. ಆದ್ದರಿಂದ ಆತನಿಗೆ ನ್ಯಾಯಾಲಯ ಶಿಕ್ಷೆ ವಿಧಿಸಿದೆ. ತನ್ಮೂಲಕ ಯಾವುದೇ ಸುಳಿವುಗಳು ಇಲ್ಲದಂತಹ ಪ್ರಕರಣವನ್ನು ಪೊಲೀಸರು ತನಿಖೆಯ ಹಂತದಲ್ಲಿ ಭೇದಿಸಿ ಆರೋಪಿಯನ್ನು ಬಂಧಿಸಿ ಆತನ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಅದನ್ನು ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಪರಿಣಾಮವಾಗಿ ಆರೋಪಿ ಇನ್ನು 15 ವರ್ಷಗಳ ಕಾಲ ಜೈಲಲ್ಲಿ ಇರಬೇಕಾಗ್ತದೆ. ಇಂತಹ ಅತ್ಯಂತ ಅಪರೂಪದ ಪ್ರಕರಣ ಇದು ಜೋಡಿ ಕೊಲೆ, ಗಂಡ ಹೆಂಡತಿಯನ್ನು ಕೊಲೆ ಮಾಡಿದಂಥದ್ದು. ಅದು ಸಹ ವೃದ್ಧ ದಂಪತಿಗಳು. ಅವರಲ್ಲಿ ಇದ್ದಂತಹ ಸೊತ್ತುಗಳನ್ನೇ ಬಳಸಿಕೊಂಡು ಅವರು ಜೀವನ ನಡೆಸಿದ್ದವರು, ಕೃಷಿ ಕಾರ್ಯದಲ್ಲಿ ತೊಡಗಿದ್ದವರು. ಅಂಥವರನ್ನು ನಿರ್ಮಾನುಷವಾಗಿ ಹತ್ಯೆಗೈಯಲಾಗಿತ್ತು. ಆ ಹತ್ಯೆಗೆ ಒಂದು ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ನಿರಂತರ ಸುದ್ದಿ